ಬಾಡಿ ಹೀಟ್ ಕಡಿಮೆ ಮಾಡೋದಕ್ಕೆ, ವೆಯ್ಟ್ ಲಾಸ್ಗೆ ತುಂಬ ಯೂಸ್ಫುಲ್ ರೆಸಿಪಿ ರಾಗಿ ಸೂಪ. ಮಾಡೋದು ತುಂಬ ಈಸಿ. ಒಂದು ಸಾಟ್ ಪ್ಯಾನ್ಗೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಸ್ವಲ್ಪ ಗಾರ್ಲಿಕ್ ಹಾಕಿ 20 ಸೆಕೆಂಡ್ ಸಾಟ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಬಂದಂಥ ವೆಜ್ಜೀಸ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕು. ನೆಕ್ಸ್ಟ್ ನಾನು ರಾಗಿ ಹಿಟ್ಟನ್ನ ಬಾಡಿಸ್ತಾ ಇದ್ದೀನಿ. ಕೆಲವರು ಸ್ಲರಿ ಮಾಡಿ ಅದನ್ನು ಹಾಕಿಬಿಟ್ಟು ಕುದಿಸ್ತಾರೆ, ಬಟ್ ಅದು ನೀಟಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ನಾನು ಫಸ್ಟ್ ರೋಸ್ಟ್ ಮಾಡ್ತಾಯಿದ್ದೀನಿ, ಆಮೇಲೆ ನೀರು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ಗೆ 1 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಅಳತೆ ಕರೆಕ್ಟಾಗಿ ಬರುತ್ತೆ, ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ ಮಾಡೋದು. ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಸ್ವಲ್ಪ ಅದು ಒಂದು ಕುದಿ ಬಂದ ತಕ್ಷಣ ಇಳಿಸಿದ್ರೆ ರಾಗಿ ಸೂಪ್ ರೆಡಿಯಾಗಿರುತ್ತೆ. ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಮಸ್ಟ್ ಟ್ರೈ ರೆಸಿಪಿ.